ಗೈಸ್ ಜರ್ಮನಿನಲ್ಲಿ ಈಗ 9 ಗಂಟೆ ಆಗಿದೆ. 9 ಗಂಟೆ ಆಗಿದ್ರೂ ನೀವು ನೋಡ್ತಿರ್ಬೋದು ಎಷ್ಟು ಬೆಳಕಿದೆ ಅಂತ. ಬನ್ನಿ ಇವತ್ತು ನಿಮಗೆ ಒಂದು ಸ್ಟ್ರೀಟ್ ವ್ಯೂನ ತೋರಿಸ್ತೀನಿ ಯಾವ ಥರ ಇರುತ್ತೆ ಜರ್ಮನಿ ನೈಟಲ್ಲಿ ಅಂತ. ಸೊ ಗೈಸ್ ನೀವು ನೋಡ್ತಿದ್ದೀರಲ್ಲ ಜರ್ಮನಿದು. ಸೊ ಇಲ್ಲೆಲ್ಲ ನೋಡಿ ರೋಡ್ ಮೇಲೆಲ್ಲ ಹಾಕಿದ್ದಾರೆ 30 ಕಿಲೋಮೀಟರ್ ಸ್ಪೀಡಲ್ಲೆಲ್ಲ ಹೋಗಂಗಿರಲ್ಲ ಅಂತ. ಈ ಥರ ಇದು ವಾಕಿಂಗ್ ಪಾತ್ ಇದು. ಸೊ ಇಲ್ಲಿ ಸೈಕ್ಲಿಂಗ್ ಕೂಡ ಮಾಡ್ಬೋದು. ಇದು ವಾಕಿಂಗ್ ಪಾತ್ ಅಷ್ಟೇ ಇರುತ್ತೆ. ಸೊ ನಾವಿಲ್ಲಿ ಸೈಕಲ್ ಕೂಡ ಹೊಡಿಬೋದು, ಏನು ತೊಂದರೆ ಇರಲ್ಲ. ಬಟ್ ನಾವು ಅದು 30 ಕಿಲೋಮೀಟರ್ ಸ್ಪೀಡೇ ಇರುತ್ತಲ್ಲ, ಸೊ ನಾನು ಆ ಸೈಡಲ್ಲಿ ಬೇಕಾದರೂ ಹೋಗ್ಬೋದು. ಸೊ ಜರ್ಮನಿನಲ್ಲಿ ನೋಡಿ ನಿಮಗೆ ನೈಟ್ ವ್ಯೂನಲ್ಲಿ ಯಾವ ಥರ ಕಾಣುತ್ತೆ ಅಂತ ನೋಡೋಣ. ಇವಾಗ ರೋಡಲ್ಲಿ ಹೋಗಿ ತೋರಿಸ್ತೀನಿ ರೀ, ಒಂದು ಸೆಕೆಂಡು. ಗೊತ್ತಿಲ್ಲ ಇದು ವಿಡಿಯೋ ಯಾವ ಥರ ಬರುತ್ತೆ ಅಂತ, ನೋಡೋಣ. ಸೊ ನೋಡ್ತಿದ್ದೀರಲ್ಲ ಗೈಸ್ ಜರ್ಮನಿ ನೈಟ್ ಟೈಮಲ್ಲಿ ಯಾವ ಥರ ಕಾಣಿಸ್ತೈತೆ ಅಂತ. ಸೊ 9 ಗಂಟೆ ಆಗೈತೆ ನೈಟಲ್ಲಿ. 9 ಗಂಟೆ ಆಗಿದ್ರು ನೋಡಿ ಯಾವ ಥರ ಇನ್ನೂ ಕಾಣಿಸ್ತೈತೆ ಅಂತ. ಒಂದು ಚೂರು ಏನಿಲ್ಲ, ಎತ್ತಿಲ್ಲ. ಸೊ ಇಷ್ಟೊಂದು ಸ್ಪೀಡಲ್ಲಿ ಹೋಗ್ತಾ ಇದ್ದೀನಿ. ಸೊ ಅಂದರೆ 24 ಕಿಲೋಮೀಟರ್ ಸ್ಪೀಡಲ್ಲಿ. ಸೊ ನಾನಿವಾಗ ನೆಕ್ಸ್ಟ್ ಇವಾಗ ಇಲ್ಲಿಂದ ರೈಟ್ ಹೋಗೋಣ. ಸೊ ಇಲ್ಲಿಂದನೂ ಹೋಗ್ಬೋದು. ಸೊ ಇಲ್ಲಿಂದ ನಿಮಗೆ ಬನ್ನಿ ತೋರಿಸ್ತಾ ಹೋಗ್ತೀನಿ ಇದು ಯಾವ ಥರ ಕಾಣುತ್ತೆ ಅಂತ. ನೈಟ್ ಟೈಮಲ್ಲಿ ಜರ್ಮನಿನಲ್ಲಿ ಈ ಥರ ಹೋಗೋಕ್ಕೆಲ್ಲ ಸೂಪರ್ ಆಗಿರುತ್ತೆ ಕಣ್ರಿ, ನೀವು ನೋಡ್ತಾ ಇರ್ಬೋದು. ಸೊ ಇದು ನೈಟು ಇವಾಗ ಆಲ್ರೆಡಿ 9 ಗಂಟೆ ಆದರೂ ನೋಡಿ ಎಷ್ಟು ಬೆಳಕಾಗೈತೆ, ಎಷ್ಟು ಇದರಲ್ಲಿ ಕಾಣಿಸ್ತಾ ಐತೆ ಅಂತವ. ಸೂಪರಾಗಿರುತ್ತೆ ಮಾತ್ರ ಈ ವ್ಯೂ ಆಗಿರ್ಬೋದು. ಆಮೇಲೆ ಈ ಟೈಮಲ್ಲಿ ಚಳಿ ಇರಲ್ಲ, ಏನಿರಲ್ಲ. ಸೆಕೆ ಅಂತಲೂ ಏನು ಅಷ್ಟೊಂದು ಜಾಸ್ತಿ ಇರಲ್ಲ. ಬಟ್ ಓಕೆ, ಚೆನ್ನಾಗಿರುತ್ತೆ, ಸಖತ್ತಾಗಿರುತ್ತೆ ಇಲ್ಲೊಂಥ ಜರ್ಮನಿ ಇಲ್ಲಿ ನೋಡೋಕ್ಕೆಲ್ಲ. ನೋಡಿ ಈ ಥರ ಇಲ್ಲಿ ಬರಬೇಕಾದ್ರೆ ಆರಾಮ್ಸೆ ಫ್ಯಾಮಿಲಿ ಆರಾಮಾಗಿ ಬಂದರೆ ಹೆಂಗಿರುತ್ತೆ ನೈಟ್ ವಾಕಲ್ಲಿ. ಜೀವನದಲ್ಲಿ ಏನು ಗೊತ್ತಾ, ಸೊ ನೀವೇನಾದರೂ ಮಾಡ್ತಾಯಿರ್ರಿ, ಯಾವುದಾದ್ರೂ ಒಂದು ಹೊಸ ಇನಿಷಿಯೇಷನ್ ತೊಗೊಳ್ರಿ. ಸೊ ಅದನ್ನು ಯಾವತ್ತು ಯಾರಿಗೂ ಕೂಡ ಹೇಳಕ್ಕೆ ಹೋಗ್ಬೇಡ್ರಿ ನಿಮ್ದು ಆಗೋವರೆಗೂ ಆ ಕೆಲಸ. ಸೊ ಇವಾಗ ಏನಾದರೂ ಒಂದು ಇನಿಷಿಯೇಷನ್ ತೊಗೊತಿರ್ತೀರಾ ಅಂದ್ಕೊಳ್ಳಿ, ಒಂದು ದೊಡ್ಡ ಕೆಲಸಕ್ಕೆ ರಿಸ್ಕ್ ತೊಗೊತಿರ್ತೀರಾ, ಅದು ಇನ್ನೊಬ್ರಿಗೆ ಹೇಳಿದ್ರೆ ಅವಾಗಲೇ ಎಕ್ಕುಟ್ಟು ಹೋಗಿರುತ್ತೆ. ಸೊ ಯಾವತ್ತು ನಿಮ್ಮ ವರ್ಕ್ ಸೈಲೆನ್ಸಾಗೆ ನಡೀತಾ ಇರಬೇಕು. ಬಟ್ ನಿಮ್ಮ ಸಕ್ಸಸ್ ಯಾವತ್ತಿದ್ರೂ ಅದು ತುಂಬ ಲೌಡಾಗೆ ನಾಯ್ಸ್ ಮಾಡ್ತಾ ಇರಬೇಕು. ಸೊ ಕೀಪ್ ಯುವರ್ ವರ್ಕ್ ಸೈಲೆನ್ಸ್ ಆ್ಯಂಡ್ ಲೆಟ್ಸ್ ಮೇಕ್ ಯುವರ್ ಸಕ್ಸಸ್ ವೈಲೆನ್ಸ್. ಸೊ ಜರ್ಮನಿಲಿ ಈ ಥರ ಹೋಗೋಕ್ಕೆಲ್ಲ ಚೆನ್ನಾಗಿರುತ್ತೆ ಕಣ್ರಿ. ನೋಡಿ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇಲ್ಲಿ ನಿಂತಿರೋ ಮೆಜಾರಿಟಿ ಕಾರ್ಗಳೆಲ್ಲ ಬೆನ್ಸು, ಆಡಿ, BMW. ಸೊ ಇದೇ ಥರ ಕಾರ್ಗಳು ಇರ್ತವೆ, ನೀವು ನೋಡ್ತಾ ಇರ್ಬೋದು. ಚೆನ್ನಾಗಿದೆ ಅಲ್ವಾ? ನೈಟ್ ಟೈಮ್ ವ್ಯೂ ಎಲ್ಲ ಚೆನ್ನಾಗಿರುತ್ತೆ ಕಣ್ರಿ. ಚಂದ ಇಲ್ಲೆಲ್ಲ ಬಂದು ಓಡಾಡೋಕ್ಕೆ, ಓಕೆ ಬರೋಕ್ಕೆ ಎಲ್ಲ. ಸೊ ಇದಿಷ್ಟ ಆಯಿತಾ? ಸೊ ನಾವು ಇಲ್ಲಿಂದ ಹಿಂಗೆ ಟರ್ನ್ ತಗೊಂಡು ನಾನು ಹೋಗ್ಬೋದು. ಸೊ ಬೇಡ ನನಗೀಗ ರಿಟರ್ನ್ ತಗೊಂಡು ಟರ್ನ್ ತಗೊಂಡು ಹೋಗ್ತಾ ಇದ್ದೀನಿ.
ನೋಡಿ ಕವಾಸಕಿ 1200 CC ಐತೆ ನೋಡಿ ಇಲ್ಲಿ. ಸೊ ಬೈಕ್ಗಳು ಕಣ್ರಿ ಯಪ್ಪ ನೋಡಬೇಕು. ಎಲ್ಲ ಸೂಪರ್ ಬೈಕ್ಗಳೇ. ನಾರ್ಮಲ್ ಆರ್ಡಿನರಿ ಬೈಕ್ಗಳು ಇದ್ದಾವೆ, ಇಲ್ಲ ಅಂತ ಹೇಳ್ತಿಲ್ಲ. ಆರ್ಡಿನರಿ ಬೈಕ್ಗಳು ಏನಿಲ್ಲ ಅಂದರೆ ಅಬೋ 500 CC ಲೆವೆಲ್ಗೆ ಇರ್ತವೆ. ಅಷ್ಟು ರಿಚ್ ಇದ್ದಾರೆ ಜನ. ನೋಡಿ ಇಲ್ಲೆಲ್ಲ ಇದು ಬೆನ್ಸು ನೋಡಿ, ವೋಲ್ಸ್ ವ್ಯಾಗನ್ನು, ಬೆನ್ಸು. ಹಿಂಗಿರ್ಬೇಕಾದ್ರೆ ವ್ಯೂ ನೋಡಿ ಗೈಸ್, ವ್ಯೂ ನೋಡಿ ಯಾವ ಥರ ಇದೆ. ಜೀವನದಾಗ ಇನ್ನೇನು ಬೇಕು ಹೇಳಿ. ಫಸ್ಟು ಜೀವನದಲ್ಲಿ ನೀವು ಕೆಲಸ ಮಾಡೋ ಜಾಗ, ನೀವಿರೋ ಮನೆ, ಇವೆರಡು ನೆಮ್ಮದಿಯಾಗಿದ್ದಾವೆ ಅಂತಂದರೆ, ಇಲ್ಲೆರಡು ಜಾಗದಲ್ಲಿ ನಿಮಗೆ ನೆಮ್ಮದಿ ಸಿಗ್ತೈತೆ ಅಂತಂದರೆ ನೀವು ಲೈಫಲ್ಲಿ ಸೆಟಲ್ ಆಗಿದ್ದೀರಾ ಅಂತಲೇ ಅರ್ಥ. ಅದು ನೀವು ಎಷ್ಟರ ದುಡಿತಿರ್ಬೋದು, 10,000ನೇ ದುಡಿರಿ, ಲೈಫಲ್ಲಿ ನೀವು ವರ್ಕ್ ಮಾಡೋ ಪ್ಲೇಸು ಮತ್ತು ನಿಮ್ಮ ಮನೆ ಇವೆರಡರಲ್ಲಿ ಪೀಸ್ ಸಿಗ್ತಾಯಿತೆ ಅಂತಂದರೆ, ಸಂತೋಷವಾಗಿದ್ದೀರಾ ಅಂತಂದರೆ ನೀವು, ಅಷ್ಟು ಬಿಟ್ಟರೆ ಇನ್ನೇನು ಬೇಕಾಗಿಲ್ಲ ಗೈಸ್. ಇನ್ನು ಮಿಕ್ಕಿದ್ದೆಲ್ಲ ಸೆಕೆಂಡ್ರಿ. ಸೊ ಇಲ್ಲೊಂದು ಕಾರ್ ಬರ್ತೈತೆ ನೋಡಿ, ಯಾವ ಥರ ಸೈಲೆಂಟ್ಗೆ ಸೈಡ್ಗೆ ಹೋಗ್ತೀನಿ ನಾನೀಗ. ಸೊ ನಾನೀಗ ಅಲ್ಲಿ ವೆಯ್ಟ್ ಮಾಡಬೇಕು. ಸುಮ್ಮನೆ ನಾನು ಆ ಥರ ಹೋದರೆ ಸರಿ ಅನಿಸಲ್ಲ. ಸೊ ವೆಯ್ಟ್ ಮಾಡಿ ಆಮೇಲೆ ಹೋಗಬೇಕು. ಈವನ್ ಕಾರು ಕೂಡ ಈಗ ಇನ್ನೊಂದು ಕಾರ್ ಈ ಕಡೆಯಿಂದ ಬರ್ತಿರುತ್ತೆ ಅಂದ್ಕೊಳ್ಳಿ. ಸೊ ಇದು 2 ವೇ ಇದೆ, ಏನು ತೊಂದರೆ ಇರಲ್ಲ. ಸೊ 1 ವೇನಲ್ಲಿ ನಾವು ಆಪೋಸಿಟಲ್ಲಿ ನಾವು ಹೋಗಂಗೆ ಇರೋದು. ನಾವು ಇಂಡಿಯಾದಲ್ಲಿ ಹೋಗ್ತಿರ್ತೀವಿ ಹಂಗೆ ಹಿಂಗೆ. ಬಟ್ ಜರ್ಮನಿನಲ್ಲಿ ಆ ಥರ ರಶ್ ಇರಲಿ ಯಾರು ಇರ್ದಂಗೆ ಇರಲಿ, ರೋಡಲ್ಲಿ ಮಾತ್ರ ಹೋಗಂಗೆ ಇಲ್ಲ. ಸೊ ಇಲ್ಲಿ ನೋಡಿ, ಇಲ್ಲಿಂದ ಹಿಂಗೆಲ್ಲ ಈ ಥರ ಟರ್ನ್ ತೊಗೊಳೋದೆಲ್ಲ ಇಲ್ಲವೇ ಇಲ್ಲ ಇದರಲ್ಲಿ. ಮತ್ತು ನೀವಿಲ್ಲಿ ನೋಡ್ತಾ ಇರ್ಬೋದು, ಇದು ಎಮರ್ಜೆನ್ಸಿ ಇದು. ಸೊ ಇಲ್ಲೇನಾದರೂ ನೀವೇನಾದರೂ 112ಗೆ ಏನಾದರೂ ಕಾಲ್ ಮಾಡಿದ್ರೆ ಇಲ್ಲಿಂದನೇ ರೆಡಿ ಇರ್ತಾರೆ ಎಲ್ಲ. ಟಕ್ಕನಂಗೆ ಬಂದ್ಬಿಟ್ಟು ಇಮ್ಮಿಡಿಯೇಟಾಗಿ ರೆಸ್ಪಾನ್ಸ್ ಮಾಡ್ತಾರೆ. ಹೆಂಗಿದೆ ಗೈಸ್ ಜರ್ಮನಿ ನೋಡೋಕ್ಕೆ? ಚೆನ್ನಾಗಿರುತ್ತೆ ಇಲ್ಲೆಲ್ಲ ಓಡಾಡೋಕ್ಕೆಲ್ಲ. ಸೊ ನಿಮಗೆ ಇಲ್ಲೊಂದು ಆ ಕಡೆಗೆ ಇಲ್ಲಿ ಜರ್ಮನಿನಲ್ಲಿ ಸ್ಕೂಲ್ ಯಾವ ಥರ ಇರುತ್ತೆ ಅಂತ ತೋರಿಸ್ತೇನೆ ಬನ್ನಿ ಇವಾಗ. ಬ್ಲೌಟ್ ಆಫ್ ಸ್ಕೂಲು. ಸೊ ನಾವು ಇಲ್ಲಿಂದ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಇಲ್ಲಿಂದ ನಿಮಗೆ ತೋರಿಸ್ತಾ ಹೋಗ್ತೀನಿ ಜರ್ಮನಿನಲ್ಲಿ ಯಾವ ಥರ ಇರುತ್ತೆ ಅಂತ. ಇಲ್ಲಿ ತುಂಬ ಆಪರ್ಚುನಿಟಿ ಇದ್ದಾವೆ ಗೈಸ್. ನೀವೇನಾದರೂ ಒಂದು ಎಜುಕೇಷನ್ ಮಾಡಬೇಕು ಅಂತಂದರೂ ಆಗಲಿ, ಏನಾದರೂ ಒಂದು ಮಾಡೋದಾಗಿರಲಿ. ಸೊ ಇಲ್ಲಿ ನೋಡಿ, ಸಂಜೆ ಹೊತ್ತಿನಾಗೆ ನಾಯಿ ಹಿಡ್ಕೊಂಡು ಎಷ್ಟು ಜನ ಬರ್ತಾರೆ, ಇಲ್ಲೆಲ್ಲ ನೋಡ್ಕೊಂಡು ಹೋಗ್ಬೋದು. ತುಂಬ ಕೇರ್ ಮಾಡ್ತಾರೆ. ಸೊ ಸ್ಪೀಡೋಮೀಟ್ರ್ ನೋಡಿ ತೋರಿಸ್ತಾ ಐತೆ. ಇವನ್ ನಾನು ಕೆಳಗೆ ಕೂಡ ಹೋಗ್ಬೋದು, ಬಟ್ ಇಲ್ಲೂ ಮೇಲೂ ಹೋಗ್ಬೋದು. ಇದು ಸೈಕ್ಲಿಂಗ್ಸಿಗೆ ಅಂತಲೇ ಮಾಡಿರ್ತಾರೆ ಈ ಜಾಗ ಎಲ್ಲ. ಬನ್ನಿ ಎಲ್ಲ ತೋರಿಸ್ತಾ ಹೋಗ್ತೀನಿ ಯಾವ ಥರ ಇರುತ್ತೆ ಜರ್ಮನಿನಲ್ಲಿ ಅಂತ. ಚೆನ್ನಾಗಿರುತ್ತೆ. ಸೊ ಬನ್ನಿ ಅಲ್ಲಿಂದ ಒಂದು ಹಂಗೆ ಟರ್ನ್ ತಗೊಂಡು ಹೋಗ್ಬಿಡೋಣ. ನಿಮ್ಗೆ ಇನ್ನೊಂದು ತೋರಿಸ್ತೀನಿ ಬನ್ನಿ ಇವಾಗ. ಫುಟ್ಬಾಲ್ ಗ್ರೌಂಡ್ ಅದು.
ಇಲ್ಲೆಲ್ಲ ಯಾವ ಥರ ಇರುತ್ತೆ ಅಂತ ಬನ್ನಿ ತೋರಿಸ್ತೀನಿ. ಚೆನ್ನಾಗಿರುತ್ತೆ ಗೈಸ್. ಇಲ್ಲಿ ನೀವೆಲ್ಲಾದ್ರೂ ಇದು ಮಾಡೋದಾಗಿರ್ಬೋದು, ನೋಡೋದಾಗಿರ್ಬೋದು. ಒಳ್ಳೆ ವ್ಯೂ. ಇಲ್ಲಿ ಪಾರ್ಕಿಂಗ್ ಆಗಿರ್ಬೋದು. ಇದು ನಿಮಗೆ ಸ್ಕೂಲ್ ತೋರ್ಸೋಣ ಅಂತ ಬಂದೆ. ಸೊ ನೀವು ಅಲ್ಲಿ ಸ್ಕೂಲ್ ನೋಡ್ತಾ ಇರ್ಬೋದು. ಸೊ ನಾನು ಇಲ್ಲಿಗೆಲ್ಲ ಇವೆಲ್ಲ ತೊಗೊಂಬರಂಗಿಲ್ಲ ಅನಿಸುತ್ತೆ, ಅದೇನೋ ಪ್ರೋಗ್ರಾಮ್ ನಡೀತೈತೆ, ಗೊತ್ತಿಲ್ಲ. ಸೊ ಈ ಥರ ಅದು ಸ್ಕೂಲ್ ಗಾಯ್ಸ್. ಸೊ ನೀವು ಅಲ್ಲಿ ನೋಡ್ತಾ ಇದ್ದೀರಲ್ಲ ಯಾವ ಥರ ವ್ಯೂ ಕಾಣಿಸ್ತಿದೆ ಅಂತ. ಸೊ ಬನ್ನಿ ಇಲ್ಲಿಂದ ರಿಟರ್ನ್ ಹೋಗ್ತೀನಿ. ಏನಕ್ಕೆ ಅಂತಂದರೆ ಇಲ್ಲಿಂದ ನಾವೆಲ್ಲೆಲ್ಲ ಬರೋಂಗಿಲ್ಲ. ಸೊ ಅದಕ್ಕೋಸ್ಕರ, ಅಂದರೆ ನಾನು ಲೈಕ್ ಇಲ್ಲಿ ಯಾವುದೇ ಥರ ಇದಿರಲ್ವಲ್ಲ, ಸೊ ಹಂಗಾಗಿ ಇಲ್ಲಿಂದ ಹಿಂಗೆ ರಿಟರ್ನ್ ಹೋಗೋಣ ಅಂತ ನಂದು ಅಂದ್ಕೊಂಡಿದ್ದೀನಿ. ಎಲ್ಲ ಇವೆಂಟೆಲ್ಲ ಚೆನ್ನಾಗಿ ಮಾಡ್ತಿರ್ತಾರೆ. ಸೊ ಹಂಗಾಗಿ ಸೊ ನೀವು ಅಲ್ಲಿ ನೋಡ್ತಿರ್ಬೋದು, ಚೆನ್ನಾಗಿರುತ್ತೆ. ಸೊ ಬನ್ನಿ ಹೋಗ್ಬಿಡೋಣ. ಲೆಟ್ಸ್ ಗೋ ಗಾಯ್ಸ್. ನೋಡಿ ವ್ಯೂ ನೋಡಿ ಹಂಗಿದೆ. ಸೊ ಚೆನ್ನಾಗಿದೆ ಗಾಯ್ಸ್. ಇವರೆಲ್ಲ ಇಷ್ಟೊತ್ತಿನಾಗ ಬರೋಕ್ಕೆಲ್ಲ ತುಂಬ ಇಷ್ಟಪಡ್ತಾರೆ. ಸೊ ಇಲ್ಲಿಂದ ಹೊರ್ಬೋಟೇನೇನ. ಸೊ ನನಗೇನು ಮಾಡ್ತೀನಿ ಅಂತಂದರೆ ಹಂಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಹಂಗೆ ಹೋಗೋಣ. ಸೊ ಇಲ್ಲಿಂದ ಬ್ಲೌಟ್ ಆಫ್ ಐತೆ ಗಾಯ್ಸ್. ನಮ್ಮ ಪ್ಲೇಸಲ್ಲಿ ಒಂದು ವಿಸಿಟಿಂಗ್ ಪ್ಲೇಸಲ್ಲಿ ಫೇಮಸ್ ಅಂತಂದರೆ ಬ್ಲೌಟ್ ಆಫು. ಸೊ ಇಲ್ಲಿಂದ ಬ್ಲೌಟ್ ಆಫ್ ಈ ಕಡೆಯಿಂದ ಇಲ್ಲಿ ದಾರಿ ಇರುತ್ತೆ. ಸೊ ಇದನ್ನೇನು ನನಗೆ ತೋರ್ಸೋಕೆ ಹೋಗಲ್ಲ, ಬಟ್ ರಿಟರ್ನ್ ಹೋಗ್ತಾ ಇದ್ದೀನಿ. ಟೈಮ್ ಆಗಿದೆ, ಅಲ್ಲೇ ಮನೆಗೆ ಹೋಗಬೇಕು. ಸೊ ಬನ್ನಿ ಹೋಗೋಣ. ಗೋಯಿಂಗ್ ಬ್ಯಾಕ್ ಟು ಹೋಮ್. ಇಲ್ಲೆಲ್ಲ ನೀವು ಸ್ಟ್ರೀಟ್ ಎಲ್ಲ ನೋಡ್ತಾ ಇರ್ಬೋದು. ಎಂತೆಂಥ ಬಿಲ್ಡಿಂಗ್ ನೋಡಿ ಗೈಸ್. ಈ ಬಿಲ್ಡಿಂಗ್ ನೋಡಿನೇ ಸಾಕಾಗೋಗುತ್ತೆ, ಸಕ್ಕತ್ತಾಗಿರುತ್ತೆ. ಸೊ ನಾವೆಲ್ಲ ಓಡ್ಸಂಗಿರಲ್ಲ ಆ್ಯಕ್ಚುಲಿ, ಇಲ್ಲಿ ತಳ್ಕೊಂಡು ಹೋಗಬೇಕು. ಬಟ್ ನೀವು ನೋಡಲಿ ಅಂತ ಹಂಗೆ ತೋರಿಸ್ಕೊಂಡು ಹೋಗ್ತಾ ಇದ್ದೀನಿ. ಆ್ಯಕ್ಚುಲಿ ಇಲ್ಲೆಲ್ಲ ಹಿಂಗೆ ಓಡ್ಸಂಗಿರಲ್ಲ ಈ ಸ್ಕೂಟರು. ಸೊ ಅದಕ್ಕೋಸ್ಕರ ಬನ್ನಿ ಹೊರಡ್ಬಿಡೋಣ. ಸೊ ನೀವು ಇಲ್ಲಿ ನೋಡಿ ಹೋಟೆಲೆಲ್ಲ ಯಾವ ಥರ ಇರುತ್ತೆ ಅಂತ. ಸೊ ಇನ್ನೇನು ನಮ್ಮ ಮನೆ ಬಂತು, ಹೊರಡೋಣ. ಸೊ ನಾನೀಗ ಪಾರ್ಕಿಂಗ್ ಲಾಟಿಂದ ಹೋಗ್ತಾ ಇದ್ದೀನಿ. ಸೊ ನಾನು ಪಾರ್ಕಿಂಗ್ ಇದರಲ್ಲಿ ಬರಬೇಕು ಅಂತ ಅಂದರೆ, ಸೊ ನಾನಿಲ್ಲಿ ಕೀ ಹಾಕಿ ಮೇಲೆ ಹೋಗಬೇಕಾಗುತ್ತೆ. ಬಂತಲ್ಲ. ಸೊ ಗೈಸ್, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.
ಬಾಯ್ ಬಾಯ್.